ಚುನಾವಣೆಯ ವಿಷಯ ಮತ್ತು ಸಂವಿಧಾನದ ಅಂತ ಅವಾಗ ಸರ್ಕಾರದ ಉತ್ತರ ಅಂತ ಎಲ್ಲೂ ಇರಲಿಲ್ಲ. ಸದನ ಚರ್ಚೆ ಮಾಡಬೇಕು, ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು. ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು. ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಇತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರನ್ನು ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ? ಆಯ್ತಪ್ಪ, ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಿದ್ರು, ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ. ನಾಳೆ ಇನ್ನೊಂದು ಕ್ವಶನ್ ಅವ್ರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ, ಇನ್ನೊಬ್ಬ ಸಚಿವ ನಿಂತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂತ ಉದಾಹರಣೆ ಇಲ್ಲ. ನಾನು ಎಚ್.ಕೆ. ಪಾಟೀಲ್ ಸಂಸದೀಯ ಸಚಿವರು, ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ಇದೇ ನಾನು ನಿಮ್ಮ ಚೇಂಬರ್ಲ್ಲೂ ಹೇಳಿದೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್ ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ರು. ಸಿ.ಟಿ. ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್.ಕೆ. ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು, ಸಚಿವರು ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ. ವಿಶ್ವೇಶ್ವರಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ, ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ. ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ, ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ. ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೋಡಿ, ಮಾನ್ಯ ಪಾಟೀಲ್ರು ಮಾತನಾಡೋ ಬಗ್ಗೆ ನಾನೆಲ್ಲೋ ಹೋಗ್ಬೇಕಾಯ್ತು. ಪಾಟೀಲ್ರು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಕೂತ್ಕೊಂಡೆ. ಬಿ.ಆರ್. ಪಾಟೀಲ್ರದ್ದು ಇವ್ರದ್ದೆಲ್ಲ ಭಾಷಣ ಕೇಳಲಿಕ್ಕೆ ನಮಗೆ ಇದಿದೆ. ಆದರೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಹೊಸ ಪ್ರೊಸೀಡಿಂಗ್ಸ್ ನಾವು ಇಲ್ಲಿ ನಿರ್ಮಾಣ ಮಾಡುವಾಗ 10 ಸಾರಿ ಯೋಚನೆ ಮಾಡಬೇಕು. ಒಂದೇ ಮಾತರಂ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಯ್ತು. ಸ್ವತಃ ಪ್ರಧಾನಿಯವರು ಮಾತಾಡಿದ್ರು, ಬೇರೆ ಅದು ಬೇರೆ ಸಬ್ಜೆಕ್ಟ್ಗಳೇ ಬೇರೆ. ಇಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಯ್ತು, ಅವತ್ತು ಸ್ಪೀಕರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರು, ಅದು ಬೇರೆ. ಅದು ಆದರೆ ಇವತ್ತು ಅದು ಬೇರೆ ಇದು ಬೇರೆ. ಅಲ್ಲಲ್ಲ, ಉತ್ತರ ಕೊಡಬೇಕಾದಂತಹದ್ದು ಅಲ್ಲಿ ಉತ್ತರ ಕೊಡಬೇಕಾಗಿದ್ದು ಯಾರು ಇಲ್ಲ, ಅಲ್ಲಿ ಕೇವಲ ಚರ್ಚೆ. ಇಲ್ಲಿ ಉತ್ತರ ಕೊಡಬೇಕಾದಂತ ಸ್ಥಾನದಲ್ಲಿ ಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ. ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಮಂತ್ರಿಗಳು ಮತ್ತೆ ನಾನು ಭಾಷಣ ಮಾಡ್ತೀನಿ, ಅರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹೊಸ ವಿಧಾನವನ್ನ ನಾವು ಹುಟ್ಟಾಕದಂಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದೊಂದು ಪ್ರೆಸಿಡೆಂಟ್ ಆಗಿ ಉಳ್ಕೊಳ್ಳುತ್ತೆ. ಆದ್ರಿಂದ 10 ಸಾರಿ ಯೋಚನೆ ಮಾಡಿ ತಾವು ರೂಲಿಂಗ್ ಕೊಡಬೇಕು ಅಂತ ವಿನಂತಿ. ಅಧ್ಯಕ್ಷರೇ, ಪಾಟೀಲ್ರು ಮಾತಾಡಬೇಕಾದ್ರೆ ಎಲ್ಲಿ ಆ ತರ ನಾನು ಮಾತಾಡಬಾರದು ಅಂತ ಎಲ್ಲಿ ರೂಲ್ ಬುಕ್ ಅಲ್ಲಿ ಇದೆ ಅಂತ ಕೇಳಿದ್ರು ಅವರು. ರೂಲ್ ಬುಕ್ ಎಲ್ಲಿ ಮಾತಾಡಬೇಕು ಅಂತ ರೂಲ್ ಬುಕ್ ಅಲ್ಲಿ ಇದೆ? ಅಲ್ಲ, ಇಲ್ಲ, ಅದು ಹೊಸ ಸಂಪ್ರದಾಯ ಮಾಡಬೇಕಾದ್ರೆ ಶುರು ಮಾಡ್ಬೋದು, ನಮ್ದೇನ ಅಭ್ಯಂತರ ಇಲ್ಲ. ಮತ್ತೆ ಹಿಂದೆ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ರು, ಅದು ಈ ವ್ಯಾಪ್ತಿಗೇನು ಬರಲ್ಲ. ಇಲ್ಲಿ ನಾವು ನಿಲುವಳಿ ಸೂಚನೆ ಮತ್ತು ವಿಶೇಷ ಚರ್ಚೆ ಅಂತ ಹಾಕಿದ್ದೀರಾ. ನಾವು ಸರ್ಕಾರದ ಮೇಲೆ ಆಪಾದನೆಗಳು ಮಾಡ್ತಾ ಇದ್ದೀರಿ, ನೀವು ಸರಿ ಇಲ್ಲ, ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡ್ತಾ ಇರುವಂತ ಚರ್ಚೆ ಇದು. ಇದು ಯಾವುದೋ ಸಂವಿಧಾನದ ಬಗ್ಗೆ ಅಥವಾ ಒಂದೇ ಮಾತರಂ ಬಗ್ಗೆ ನೀವು ತಂದಾಗ ಅದನ್ನ ಎಲ್ಲರೂ ಮಾತಾಡ್ತೀರಿ, ದಟ್ ಈಸ್ ಡಿಫರೆಂಟ್. ನಾವು ತಂದಿರುವಂಥದ್ದು ಸರಿ ಇಲ್ಲ, ನೀವು ಸರಿ ಇಲ್ಲ, ನೀವು ಸರಿ ನಾನು ಹೇಳಿದಾರೆ, ಸುಳ್ಳೇ ಸುಳ್ಳು ಅಂತ ನಾನು ಹೇಳಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅದರಿಂದ ಅಧ್ಯಕ್ಷರೇ, ಈ ಕಡೆ ನೋಡಿ, ನಮ್ದೇನು ತಕರಾಲಿಲ್ಲ, ನಿಮ್ ಸೀಟು ತಕರಾಲು, ನಿಮ್ ಸೀಟಿಗೆ ತಕರಾಲು. ನೀವೇನೋ ಹೊಸದಾಗಿ ಶುರು ಮಾಡಿದ್ರೆ ಅದು ಎಲ್ಲರೂ ಅದನ್ನೇ ಕೋಟ್ ಮಾಡಿ ಮಾತಾಡಕ್ ಎಲ್ಲಾ ಮಂತ್ರಿಗಳು, ಇವತ್ತು ನೀವಿರ್ತೀರಾ, ನಾಳೆ ನಾವು ಇನ್ನೊಬ್ರು ಬರ್ಬೋದು, ಎಲ್ಲರೂ ಅದನ್ನೇ ಶುರು ಮಾಡ್ಕಂತಾರೆ. ಯೋಚನೆ ಮಾಡಿ ನಿಮ್ ರೂಲಿಂಗ್ ಕೊಡ್ಲಿ ಅವರು. ಆ ಮಿನಿಸ್ಟರ್ ಏನಂತಂದ್ರೆ, ಆನ್ ಇಂಪಾರ್ಟೆಂಟ್ ಇಶ್ಯೂಸ್ ಇಟ್ ವಾಂಟೆಡ್ ಟು ಬಿ ಡಿಬೇಟೆಡ್ ಇನ್ ದಿ ಹೌಸ್, ಡಿಸ್ಕಷನ್ ಇನ್ ದಿ ಹೌಸ್, ಟೇಕ್ ಇಟ್ ಫಾರ್ವರ್ಡ್. ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಯಕ್ ಆಗ್ತದ? ಇದು ರಾಜ್ಯದ ಕೆಲವು ಹಿತ ವಿಷಯಗಳು ಅದೆಲ್ಲ ಮಾಡ್ತೀವಿ, ಕ್ಯಾಬಿನೆಟ್ ಅಲ್ಲಿ ಮಾಡೋದಿದೆ. ಬಟ್ ಹೌಸ್ ಅದು ಸರ್ಕಾರ ಪಾಟೀಲ್ರ ಜ್ಞಾನಕ್ಕೆ, ಎಚ್.ಕೆ. ಪಾಟೀಲ್ರ ಅನುಭವದ ಬಗ್ಗೆ ನಮ್ ಚರ್ಚೆ ಇಲ್ಲ. ಅದು ಸರ್ಕಾರಕ್ಕೆ ಸರಿ ಸರ್, ಕೂಡ ಜೊತೆ ತಗೋಬೇಕು ಅಂತ ಆಸೆ. ಶಿವಕುಮಾರ್, ಇದನ್ನ ದಯಮಾಡಿ ಉಪಮುಖ್ಯಮಂತ್ರಿಗಳೇ,
ತುಂಬಾ ಲೈಟರ್ ವೇಲ್ ತಗೋಬೇಡಿ. ನೀವು ಮಾತಾಡ್ಸಿದ್ರೆ ಮಾತಾಡ್ಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.